ಚಿಕ್ಕನಾಯಕನಹಳ್ಳಿ ತಾಲೂಕಿನಾದ್ಯಂತ ತೀವ್ರವಾಗಿರುವ ಕುಡಿಯುವ ನೀರಿನ ಬಿಕ್ಕಟ್ಟು ನಿವಾರಣೆಗೆ ಆಗ್ರಹಿಸಿ ಕೆಜಿಗೆಹಳ್ಳಿ ಹಾಗೂ ಗುಂಡುತೋಪು ಗ್ರಾಮಸ್ಥರು ಪುರಸಭೆ ಬಾಗಿಲಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ ಹಲವು ಗ್ರಾಮಗಳಲ್ಲಿ 5 ದಿನಕ್ಕೆ ಒಮ್ಮೆ 2 ಗಂಟೆ ಮಾತ್ರ ನೀರು ಬಿಡುತ್ತಾರೆ. ಇದರಿಂದ ನಾವು ಜೀವನ ನಡೆಸುವುದೇ ನಮಗೆ ದುಸ್ತರವಾಗಿದೆ. ಅಧಿಕಾರಿಗಳನ್ನ ಕೇಳಿದರೆ ನಮಗೆ ಸಂಬಂಧಪಟ್ಟಿಲ್ಲ ಎನ್ನುತ್ತಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸುವವರೆಗೂ ನಾವು ಎಲ್ಲಿಂದ ಹೋಗುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕೇಜ್ಗಳ್ಳಿ ಪಾಳ್ಯಕ್ಕೆ ಕೇಜ್ಗಳಿಗೆಲ್ಲ ನೀರಿನ ಸೌಕರ್ಯ ಇತ್ತು, ಅದು ಕನೆಕ್ಷನ್ ಕೊಡಿಸ್ಲಿಲ್ಲ. ಇದೇ ಮುನ್ಸಿಪಾಲ್ಟಿ ಅವರು ಮಾಡಿಬಿಟ್ಟು ಇದು ಕೆಲಸ ಇನ್ನೂ ಕಂಪ್ಲೀಟ್ ಆಗಿದ್ರು ನೀರಿನ ವ್ಯವಸ್ಥೆ ಮಾಡಲಿಲ್ಲ. ಇನ್ನು ಮೊನ್ನೆ ದಿನ UGD ಅವ್ರು ಬಂದು ಪೈಪ್ಲೈನ್ ಹೇಳ್ಕೊಟ್ಟು ಡ್ಯಾಮೇಜ್ ಆಗಿದ್ದು ಪೈಪ್ಲೈನ್ ಮುನ್ಸಿಪಾಲ್ಟಿ ಮಾಡಲಿಲ್ಲ. ಮುನ್ಸಿಪಾಲ್ಟಿ ಪೈಪ್ಲೈನ್ ಮಾಡ್ಕೊಡ್ಲಿಲ್ಲ. ಅದು ಮಾಡ್ಕೊಂಡಿದ್ದು UGD ಅವ್ರು ಬಿಟ್ರೆ ಮುನ್ಸಿಪಾಲ್ಟಿ ಅವ್ರು ಏನು ಮಾಡಿಲ್ಲ. ಇನ್ನು ಕಲೆಕ್ಷನ್ ಕೊಡ್ರಿ ಅಂದರೆ ಈ ಟೌನಿಗೆ ಸೇರೈತೆ ಬೋರು ಅಂತಾರೆ. ಅದು ಕೇಜ್ಗಳ್ಳಿ ಪಾಲಿಕೆ ರೋಟ್ರಿ ಸ್ಕೂಲ್ ಅವರು ಬೋರ್ ಕೊಡಿಸಿ 25 ವರ್ಷದ ಹಿಂದೆ ಮನೆಗೊಬ್ಬ ಹಾಳು ಕರೆಸಿ ಪೈಪ್ಲೈನ್ ಮಾಡಿಕೊಟ್ಟಿದ್ದು ಕೇಜ್ಗಳ್ಳಿ ಪಾಲಿದವರು. ಪೈಪ್ಲೈನ್ ಮಾಡಿದ ತಕ್ಷಣ ಅಲ್ಲಿಗೆ ನೀರು ಕೊಟ್ಟಿದ್ರು. ಆ ಬೋರ್ನ ಟೌನಿಗೆ ಇವರು ಟೈ ಅಪ್ ಮಾಡ್ಕೊಂಡು ನಮ್ಮೂರಿಗೆ ನೀರು ಬಿಡಲ್ಲ ಅಂತಾರೆ. ಯಾರು ಆ ಭಾಗದ ನೀರು ಗಂಟಿ ಇದಾರಲ್ಲ, ಯಾರೋ ಹಿಂಗೆ ಹಿಡಿಯೋಕ್ಕಾಗ್ತಿಲ್ಲ. ಚೀಫ್ ಆಫೀಸರ್ ತಿರುಗಿಸ್ಕೊಂಡು ಹೋಗ್ತಾರೆ. ಏನು ಆಟ? ಆ ಮಾಧುಸ್ವಾಮಿ ಫೀಲ್ಡಲ್ಲಿ ಓವರ್ ಟ್ಯಾಂಕ್ ಮಾಡಿಕೊಟ್ಟಿದ್ರು, ಸಾಹೇಬರು ಮಾಡಿಕೊಟ್ರು. ಅದು ಕಲೆಕ್ಷನ್ ಕೊಡಿಸ್ರಿ, ಅವಾಗ ನೀರು ರೈಸ್ ಆಗುತ್ತೆ. ಇವಾಗ ಏನು 2 ಬೋರವೆ, ನಮ್ಮೂರಿಗೆ ಕಲೆಕ್ಷನ್ ಬೇಕು. ಇವ್ರು ಅದನ್ನ ಪೈಪ್ ಲೈನ್ ಹೇಗೆ ಇಲ್ಲ ಅಂದ್ರೆ ಏನಕ್ಕೆ ಇವರು ಹಾಕ್ಸಿದ್ದು UGD ಅವ್ರು ಹಾಕ್ಸಿದ್ರು. ಆ ಪೈಪ್ ಲೈನಿಗೆ ಕಲೆಕ್ಷನ್ ಕೊಡ್ಸಕ್ಕೆ ಹೇಳಿ ಇವ್ರ ವ್ಯವಸ್ಥೆ ಸರಿ ಇಲ್ಲ. ಚೀಫ್ ಆಫೀಸರ್ ತಿರುಗಿಸ್ಕೊಂಡು ಹೋಗ್ತಾರೆ. ನಾವೇನು ಮಾಡೋಣ ಅಂತಾರೆ. ಅವ್ರು ಮಾಡ್ದಲ್ಲೇ ಇನ್ಯಾರು ಬಂದ್ ಮಾಡ್ತಾರೆ? ಯಾರು ಬಂದ್ ಮಾಡ್ತಾರೆ? ನೀರು ಕೊಡಕ್ಕಾಗಲ್ಲ ಅಂತ ಒಬ್ಬ ನೀರು ಗಂಟಿಯವ್ರು ಹೇಳ್ತಾರೆ. ನಮ್ಮ ವಾರ್ಡಿಗೆ ಬೋರ್ ಕೊಡಿಸಿ ನಮ್ಮೂರಿಗೆ ಇದ್ದಿದ್ದು ಬೋರ್ನ ಟೌನ್ ಅದಾತ ಕೊಡ್ತಾವ್ರೆ ಅಂದ್ರೆ ನಮ್ಮೂರಿಗೆ ಯಾಕೆ ಕೊಡಲ್ಲ? ಇನ್ನೇನಕ್ಕೆ ಮುನ್ಸಿಪಾಲ್ಟಿ ಒಂದು ಪೈಪ್ ಲೈನ್ ಕಲೆಕ್ಷನ್ ಕೊಡಿಸ್ತಿಲ್ಲ. 5 ದಿವಸಕ್ಕೆ 1 ಗಂಟೆ ನೀರು ಬಿಡ್ತಾರಂತೆ. ಹಂಗಂತ 2 ಗಂಟೆ ನೀರು ಬಿಡಲ್ಲ ಅಂತ ಹೇಳ್ತಾರೆ ಅವರು. ಕಡೆಯಣ್ಣ ನಿಮಿಷ ಹೇಳ್ರಣ ಹೇಳಿ ಇಲ್ಲಿ ನೀವು ಮಾತಾಡಬೇಕು ಅಂತ ಏನಾಗಿದೆ ಅಂದರೆ ಮುಂಚೆ ಪೈಪ್ ಲೈನ್ ಇತ್ತು, ಅದು UGD ಪೈಪ್ ಹಾಕಿದ್ರು. ಅದು ಬ್ಯಾಕ್ ಸ್ಟ್ಯಾಂಡಿಗೆ ಗೊತ್ತಾದವು ಬ್ಯಾಕು ಟೋಟಲಿ ಅಲ್ಲಿಗೆ ಕೇಜ್ಗಳಿಂದ ರೋಡ್ ಸ್ಕೂಲಿಂದ ಹಿಡಿದು ಬಾಳ್ಯ ಟಕ್ಕಲಿಂದ 15 ಬರ್ತದೆ. ಎಲ್ಬೋ ಹಾಕಿ ಒಂದೊಂದು ಬ್ಯಾಗ್ಸ್ಗೂ ಎಲ್ಬೋ, ಅಲ್ಲಿ ಒಂದು ಬ್ಯಾಗ್ಸ್ಗೆ 4 ಎಲ್ಬೋ ಬರ್ತದೆ. ಅಲ್ಲಿ ಟೋಟಲಿ ಒಂದು 50 ಎಲ್ಬೋನೇ ಆಗ್ತದೆ. ಹಂಗಾಗಿ ನೀರು ಕಟ್ ಆಫ್ ಆಗ್ತದೆ. ಅದಾದ್ಮೇಲೆ ಅಲ್ಲ ನಾವು ಕೇಳ್ತಾ ಇರೋದು ಹೆಂಗ್ ಗೊತ್ತಾ, ನೀರು ಯಾಕೆ ಬಿಡ್ತಾ ಇಲ್ಲ ಅಂತ ಒಂದು. ಆಮೇಲೆ 5 ದಿವಸಕ್ಕೆ ಒಂದು ಕಡೆನಾ 5 ದಿವಸಕ್ಕೆ 1 ದಿವಸ ನೀರು ಬಿಟ್ರೆ ಅವ್ರು ಹೆಂಗೆ ಜೀವನ ಮಾಡಬೇಕು? ಒಂದು ನೀರಿನ ಸೌಕರ್ಯ ಅದು ಪಕ್ಕ ಇತ್ತಲ್ಲ, ಅದನ್ನ ಪಾಳ್ಯಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಅವರು ಚಂದ್ರಶೇಖರ್ ಅಂತ ವಾಟರ್ ಮ್ಯಾನ್ ಅವನಿಗೆ ಅವರು ನಾನು ಕೇಳುವಷ್ಟು ನಮ್ಮ ಲೈನ್ ಕೊಡಿಲ್ಲ, ಈಗ ಬಿಟ್ಕೊಡಕ್ಕಲ್ಲ, ಲೈನ್ ಕೊಡಿದ್ಮೇಲೆ ಬಿಟ್ಕೊಡ್ತೀನಿ ಅಂತ. ನಾವು ವಾಟರ್ ಮ್ಯಾನೆ, ಅವರು ವಾಟರ್ ಮ್ಯಾನ್. ಒಟ್ಟಿನಾಗೆ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ತೀರಾ? ನೀರಿಲ್ಲ, ಈಗೆಲ್ಲ ನೀರು ಬತ್ತಿತ್ತು, ಅಲ್ಲಿಂದ ಕಲೆಕ್ಷನ್ ಇತ್ತು. ಹಾಳು ಮಾಡೋರು ಕೇಳಿದ್ರೆ ಅದೇನ್ ಮಾಡ್ಕೊಂತ ಮಾಡ್ಕೊಂತಾರೆ. ನಾವ್ ಇನ್ಯಾನ್ ಕೇಳೋ ಸ್ವಾಮಿ ಇಲ್ಲ, ಹುಚ್ಚನ್ನ ಬಂದು ಹೋಗ್ಬೇಕಲ್ಲಿ. ನಾವ್ ಹಂಗೊಟ್ಟೂರು 3 ತಿಂಗಳಾಗೈತೆ ನೀರು ಕೊಟ್ಟಿಲ್ಲ. ಒಂದು ಟ್ಯಾಂಕರ್ಗೆ 15 ದಿವ್ಸಕ್ಕೆ ಟ್ಯಾಂಕರ್. ನಾವ್ ಏನ್ ಕುಡಿಯೋಣ? ಮಕ್ಳು ಮರಿ 20 ಮನೆ. ಮೇಡಮ್ ಏನಂತಾರೆ? ಮೇಡಮ್ ಏನಂತಾರೆ, ನಮ್ದೇನು ಇಲ್ಲಪ್ಪ, ನನ್ ಸೇರಲ್ಲ ಹೋಗ್ರಿ. 3 ತಿಂಗಳಿಂದ ಇದೆ ಹೇಳ್ತಾವ್ರ? ನಾನು ಸೇರಿಲ್ಲ, ನೀವು ಯಾರಿಗನೇ ಹೇಳೋಗ್ರಿ ಅಂತ. ಟ್ಯಾಂಕರ್ ಎಷ್ಟು ಸಲ ಓಡಿಸ್ತಾರೆ? 15 ದಿನಕ್ಕೆ ಒಂದು ಟ್ಯಾಂಕರ್ ತಂದು ಬಿಡ್ತಾರೆ. 20 ಮನೆಗೆ 10 ಬಿಂದಿಗೆ ನೀರು ಸಿಗ್ತವೆ. ಅದು ಸ್ನಾನ ಮಾಡೋದು 3 ತಿಂಗಳಾಗೈತೆ ಬೋರ್ ಹೋಯ್ತು. 3 ತಿಂಗಳಿಂದ ಇಲ್ಲ, ಇದೇ ವನವಾಸ ಮಾಡ್ತಾವ್ರೆ. ತಲೆಗ ಬಿಸ್ಕೋತಾರೆ. ಮೇಡಮ್ ಅವ್ರು ಕಳ್ಸಿರಿ ಅಂತಾರೆ, 2 ಕೊಡ್ರಿ ಅಂದ್ರೆ 1 ತಂದು ಬಿಡ್ತಾರೆ. 15 ದಿವಸ ಆದ್ರೂ ನೀರಿಲ್ಲ. ಈಗ ನೋಡ್ಬರ್ರಿ, ಎಲ್ಲಾ ಖಾಲಿ ಬಿದ್ದೇವೆ. ನಮ್ಮ ಮನೇಲಿ ಕುಡಿಯೋಕೆ ನೀರು ಇಲ್ದಂಗೆ ನೆನ್ನೆ ಹೋಗಿ ಹೊಸೂರಲ್ಲಿ ತಂದ್ಕೊಂಡು ಒಂದು ನೀರು ನಾವೆಲ್ಲ ಮಾಡ್ಬೇಕು ಅಂತೀರಾ? ಯಾವ ತರ ನಮಗೆ ಅಷ್ಟೇ, ನಾವೇ ಅವ್ರು ಈಚೆ ಬರ್ಲಿ, ಸುಮ್ಮನೆ ಅವ್ರು ಬರ್ಬೇಕು.
ನಾವು ಮಾಡ್ತಿರೋದು ಅಲ್ಲಿ. ಯಾರು ತಪ್ಪು? ನಾವೇ ಕಲೆಕ್ಷನ್ ಕೊಟ್ಟು ನಾವೇ ನೀರು EJDR ಬಿಡ್ಲಿ. ನಮ್ಮೂರಿಗೆ ಸಂಬಂಧಪಟ್ಟಿದ್ದು ಸರಿನಾ? ಇವ್ರ ಪೈಪ್ ಲೈನ್ ಎಲ್ಬೋ ಹೇಳ್ತಾವ್ರೆ ಎಲ್ಲ 1.5 ವರ್ಷದಿಂದ ನೀರಿನ ಅಭಾವ, ಇವತ್ತು ನಾಳೆದಲ್ಲ. 1.5 ವರ್ಷದಿಂದನೂ ನೀರಿನ ಅಭಾವ ತುಂಬಾ ಇದೆ. ನೀರಿನ ವ್ಯವಸ್ಥೆ ಇವ್ರು ಮಾಡಿಲ್ಲ. ಚೀಫ್ ಆಫೀಸರ್ಗೆ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ. ಫೋನ್ ಮಾಡಿ ತೊಂದರೆ ಕೊಡ್ತಂತ ಈಗ ಬಂದ್ರೆ ಮಾತಾಡ್ಸಿದ್ವಿ, ಮೇಡಮ್ ಅವರೇ ಏನ್ ವ್ಯವಸ್ಥೆ ಇದೆ ಅದೇನು